ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ವಿ. ಅಜ್ಜಿ ನಮ್ಮೆಲ್ಲ ಹೋಗ್ತಾ ಇರೋದು, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಮಾಮಿಗೆ ಹೋಗ್ತಾ ಇದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು? ಮಾಮಿಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹೌದಾ? ಹಾಯ್ ಮಾಡಿ ನೀನು. ಇವಾಗ ದೇವಸ್ಥಾನದ ಹತ್ರ ಇದ್ದೀವಿ. ಒಂದು ಎಷ್ಟು 5 ಕಿಲೋಮೀಟರ್ ಇದೆಯಾ? ಒಂದು 5ರಿಂದ 6 ಕಿಲೋಮೀಟರ್ ಇದೆ. ಸೊ ಅಲ್ಲಿಂದ ಬಂದ್ವಿ. ಫುಲ್ ಸುಸ್ತಾಗ್ತಾ ಇತ್ತು ಅಂದ್ಬಿಟ್ಟು ಜ್ಯೂಸ್ ಎಲ್ಲ ಕುಡ್ಕೊಂಡು ಆರಾಮಾಗಿ ಬಂದ್ವಿ. ಇನ್ನೊಂದು 5-6 ಕಿಲೋಮೀಟರ್ ಇದೆ ಅಷ್ಟೇ. ಹಾಯ್ ಮಾಡೋದಿಶು. ನಿನಗೆ ಯಾವ್ದು ನೋಡಿದ್ರೆ ಅಜ್ಜಿ ಮನೆನೇ, ಎಲ್ಲ ಅಜ್ಜಿ ಮನೆ ಅಂಗಡಿ ನಿನಗಲ್ವಾ? ಅಜ್ಜಿ ನಮ್ಮಯ್ಯ ಎಲ್ಲ ಚಿನ್ನಿ, ಇದು ಸ್ಕೂಲು ಎಲ್ಲ ಗೊತ್ತು ನಿನ್ಗೆ. ರೋಡೆಲ್ಲ ಗೊತ್ತಾ ಇದು? ಆಯ್ತು, ಹೇಳಲ್ಲ ಏನಾದ್ರು ಹೇಳು, ವಿಡಿಯೋಗೆ ಹೇಳಿ ಏನಾದ್ರು. ಎಲ್ರು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅನ್ನೋ. ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ನಾವು, ಅಲ್ಲಿ ಎಷ್ಟು ಕಾಯಿ ಕಟ್ಬೇಕು? ಯಾರೋ ಒಬ್ರು ಕಮೆಂಟ್ ಮಾಡಿದ್ರು. ಅವ್ರು ಮೂರ್ ಸಲ ಹೋಗ್ಬಿಟ್ಟು ಕಾಯಿ ಕಟ್ಟಿದಾರಂತೆ. ಎಷ್ಟ್ ಸಲ ಹೋಗ್ಬೇಕಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ಇವ್ರಿಗೆ ಗೊತ್ತು, ಇವ್ರು ಕಾಯಿ ಅನುಕೂಲ ಹೆಂಗಾಗುತ್ತೆ ಹಂಗೆ. ಅಂದ್ರೆ 5 ಸಲ ಆದ್ರೆ 5 ಸಲ ಹೋಗ್ಬೋದು. ಅದಿರೋದು ಪ್ರತಿ ಭಾನುವಾರ ಬಂದ್ಬಿಟ್ಟು 7 ಕಾಯಿ. 7 ವಾರ, ಪ್ರತಿ ಭಾನುವಾರ ಅಂತಲ್ಲ, 7 ವಾರ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಆ ವಾರ ಬಂದ್ಬಿಟ್ಟು ಪ್ರತಿ ವಾರನೂ ವಾರಕ್ಕೆ ಒಂದ್ಸಲನಾ 7 ಕಾಯಿ, ಇಲ್ಲಾಂದ್ರೆ 9 ಕಾಯಿ ಕಟ್ಬೇಕು. ಇಲ್ಲ 5, 9 ಅವ್ರಿಗೆ ಹೆಂಗೆ ಕಂಫರ್ಟ್ ಆಗುತ್ತೆ ಹಂಗೆ ಆತರ ಕಟ್ಬೇಕು. ನೀನ್ ಎಷ್ಟು ಸಲ ಕಟ್ಟಿದ್ಯಾ? ಬೇಜಾನ್ ಸಲ ಕಟ್ಟಿದ್ದೀನಿ. ಹೇಳು. ಹೋದಾಗೆಲ್ಲ ಕಟ್ಬರ್ತೀನಿ ನಾನು. ಇವರು ಒಂದು 7ರಿಂದ 8 ಸಲ ಕಟ್ಟಿದ್ದೆ. ಜಾಸ್ತಿ ಕಟ್ಟಿದ್ದೀನಿ. ಹೋದಾಗೆಲ್ಲ ಕಟ್ಬರ್ತೀನಿ. ನಾನು 2 ಸಲ ಕಟ್ಟಿದ್ದೀನಿ ಅಷ್ಟೇ, ಅದಾದ್ಮೇಲೆ ಕಟ್ಟಿಲ್ಲ. ನಾರ್ಮಲ್ ಆಗಿ ಹೋಗ್ತೀವಿ, ಪೂಜೆ ಮಾಡಿಸ್ಕೊತೀವಿ, ಬರ್ತೀವಿ ಅಷ್ಟೇ. ಇವ್ರು ಪ್ರತಿ ಸಲ ಹೋದ್ರು ಕಟ್ತಾರೆ. ಇವತ್ತೇ ಕಟ್ತೀರಾ? 2 ಕಟ್ತೀನಿ ಇವತ್ತು. ನಾವು ಏನಿಲ್ಲ, ಮನೆ ಫಿನಿಶಿಂಗ್ ಆಗ್ಲಿ ಅಂತ, ಇನ್ನೊಂದು ಗ್ಯಾರೇಜ್ ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು ಅನ್ನೋದೊಂದು, ಅದಕ್ಕೋಸ್ಕರನೇ ನಾವು ಕೇಳ್ಕೊಳ್ಳೋದು. ಅದನ್ನ ಬಿಟ್ರೆ ಇನ್ನೇನು ಇಲ್ಲ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಇರುತ್ತೆ. ನಾವು ಇವತ್ತು ಸಂಡೇ ಹೋಗ್ತಾ ಇರೋದು. ಫುಲ್ ರಶ್ ಇರುತ್ತೋ ಏನೋ ಗೊತ್ತಿಲ್ಲ. ಇವತ್ತು ರಶ್ ಇರುತ್ತೆ. ಅದಕ್ಕೆ ಒಂದು ಮಧ್ಯಾಹ್ನದ ಮೇಲೆ ಹೋಗ್ತಾ ಇದೀವಿ. ಹೆಂಗಿರುತ್ತೆ ನೋಡೋಣ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಬನ್ನಿ. ಎಲ್ರು ಬನ್ನಿ, ದೇವಸ್ಥಾನ ತೋರಿಸ್ತೀವಿ. ಎಲ್ರು ಬನ್ನಿ, ನಮ್ ಜೊತೆ ದೇವಸ್ಥಾನ ತೋರಿಸ್ತೀವಿ. ಈ ವಿಡಿಯೋ ನೋಡಿದ್ರೆ ನೀವು ದೇವಸ್ಥಾನ ಎಲ್ಲ ನೋಡ್ದಂಗೆ. ಓಕೆ, ಮತ್ತೆ ಸಿಗ್ತೀವಿ. ಬಾಯ್. ಅಷ್ಟು ಗ್ರೀನರಿ, ಫುಲ್ಲು ಗ್ರೀನರಿ ಈ ಕಡೆ. ಹಳ್ಳಿಲಿ ಇದ್ದು ಈ ಥರದ ಬೈಕಲ್ಲಿ ಸೊಪ್ಪು, ಹಸ, ದನವೆಲ್ಲ ಸಾಕು. ನಿಮ್ಮ ಮನೇಲಿ ಮುಂಚೆಯಿಂದನೂ ಹಸು ಸಾಕಿಲ್ಲ? ಮುಂಚೆ ಸಾಕಾರೋ, ಇವಾಗಿಲ್ವಲ್ಲ. ಮುಂಚೆ ನಮ್ಮ ಅಪ್ಪನ ನೋಡಿ, ಇಲ್ಲೆಲ್ಲ ಈ ಥರ ಇಟ್ಕೊಂಡು ಹೋಗ್ತಾ ಇರ್ಬೇಕು. ನಮ್ಮೂರಲ್ಲಿ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ ಹಳ್ಳಿ ಸೈಡ್. ಬಸ್ ಎಲ್ಲ ಬರ್ತಾ ಇದೆ. ಅಷ್ಟೊಂದು ರಶ್ ಇಲ್ಲ ಅನ್ಸುತ್ತೆ ಇಲ್ಲಿ ಅಲ್ವಾ ಈ ಸಲ? ದೇವಸ್ಥಾನದಲ್ಲಿ ರಶ್ ಇರುತ್ತೆ. ಅಂದ್ರೆ ಲಾಸ್ಟ್ ವೀಕ್ ಅಮಾವಾಸ್ಯೆ ಎಲ್ಲ ಇತ್ತಲ್ಲ, ಹಂಗಾಗಿ ರಶ್ ಇರುತ್ತೆ. ಇವತ್ತೇನು ಅಷ್ಟೊಂದು ಇರಲ್ಲ ಅನ್ಕೋತೀನಿ. ನೋಡ್ಬೋದು, ರೋಡ್ ಎಲ್ಲ ಖಾಲಿ ಇದೆ. ಚೆನ್ನಾಗಿರುತ್ತೆ ಇಲ್ಲಿ ಹಳ್ಳಿ ವಾತಾವರಣ. ಫುಲ್ಲು ಹಳ್ಳಿ, ಇಲ್ಲಿ ಒಂದು 10 ಕಿಲೋಮೀಟರ್ ಫುಲ್ಲು ಹಳ್ಳಿ ಬರುತ್ತೆ. ಎಮ್ಮೆ ಅದೇನಮ್ಮ? ಅದು ಹಸು ಇದು ಅಮ್ಮು. ಏನಮ್ಮ ಅದು? ಅಮ್ಮು. ಅನ್ನತ್ತೇನೆ ಅಮ್ಮ. ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ ಹೇಳಿ. ಹೆಂಗ್ ಕರೀತೆ? ಹಸು ಹೆಂಗನ್ನುತ್ತೆ? ಅಮ್ಮು ಹೆಂಗನ್ನುತ್ತೆ ಗೊತ್ತಿಲ್ವಾ? ನಾಯಿ, ಡಾಗ್. ಇದು ಸಿಂಹಗೆ ಏನಂತಾರೆ ಇಂಗ್ಲಿಷ್ ಅಲ್ಲಿ? ಸಿಂಹಂಗೆ ಅದಕ್ಕೆ ಏನಂತಾರೆ ಇಂಗ್ಲಿಷ್ ಅಲ್ಲಿ? ಹೇಗ್ ನೀಟಾಗಿ ಹೇಳು, ಗೊತ್ತಲ್ಲ ನಿನಗೆ? ಸಿಂಹ ಅನ್ನಲ್ಲ. ಇಂಗ್ಲಿಷ್ ಅಲ್ಲಿ ಏನಂತಾರೆ? ಸ್ಕೂಲಲ್ಲಿ ಏನ್ ಹೇಳ್ಕೊಟ್ಟಿದ್ರು? ಗೊತ್ತು, ಹೇಳು ನಿನಗೆ. ಹೇಳಿ ಇನ್ನೊಂದ್ಸಲ.
ಲಯನ್ ಎಲ್ಲ ಗೊತ್ತು ನಿನಗೆ. ಇದಕ್ಕೆ ಬೆಕ್ಕುಗೆ ಮಿಯೋಗೆ ಕ್ಯಾಟ್ ಹೆಂಗನತ್ತೆ ಮಿಯಾವ್ ಕ್ಯಾಟ್ ಹೆಂಗ ನೋಡಿ ಇಲ್ಲಿಂದ ಒಳಗಡೆ ಹೋಗೋದಂತೆ ಅಲ್ವಾ. ಆ ರೋಟು ಊರೊಳಗಡೆ ಹೋಗ್ಬೋದು. ಇಲ್ಲಿಂದ ಹೋಗೋದೆಲ್ಲ ಬಸ್ ನಿಲ್ಸಿರ್ತಾರೆ. ಫುಲ್ಲು ಅಂಗಡಿ ಆಗ್ತಾ ಇದಾವೆಲ್ಲ. ನಾವು ಬಂದಾಗಿಲ್ಲ ಅಂಗಡಿನೂ ಇರಲಿಲ್ಲ, ನೋಡಿ ಎಲ್ಲ ರೋಡೇ ಇರಲಿಲ್ಲ ಕರೆಕ್ಟಾಗಿ. ರೋಡ್ ಇತ್ತು. ಈ ರೋಡ್ ಇರುತ್ತೆ ನೆಕ್ಸ್ಟ್. ಇರಲಿಲ್ಲ, ಅಲ್ಲಿ ಇರಲಿಲ್ಲ. ಇವಾಗ ಅಲ್ಲಿ ಸ್ವಲ್ಪ ಸಿಮೆಂಟ್ ಏನೋ ಜಲ್ಲಿ ಥರ ಹಾಕಿದ್ದಾರೆ. ಹೌದಾ. ಮೊನ್ನೆ ಜಾತ್ರೆ ಆಯ್ತಲ್ಲ, ಅವಾಗ ಫುಲ್ಲು ರಶ್ಶು. ಅಷ್ಟೊಂದು ಗಾಡಿ ಇಲ್ಲ ಇವತ್ತು. ಇವಾಗ ಬರ್ತಾ ಇದಾವೆ ಅಲ್ಲಿ ಒಳಗಡೆ ಇರುತ್ತೆ ಪಾರ್ಕಿಂಗ್. ನೋಡಿ ಗಾಡಿ ಬರ್ತಾ ಇದಾವೆ. ರಿಟರ್ನ್ ಬರೋವು ಬರ್ತಾ ಇದ್ದಾವೆ, ಹೋಗೋವೆ ಯಾವು ಇಲ್ಲ ಜಾಸ್ತಿ. ಇದು ಬಸ್ ಸ್ಟಾಪ್. ಇಲ್ಲಿ ಬಸ್ಸೆಲ್ಲ ನಿಲ್ಸೋದು ಇಲ್ಲೇ. ಇಲ್ಲೊಂದು ಹತ್ರ ಸ್ಟಾಪ್ ಕೊಡ್ತಾರೆ, ಇಲ್ಲೊಂದು ಹತ್ರ ಸ್ಟಾಪ್ ಕೊಡ್ತಾರೆ. ನೋಡಿ ಇದೆ ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿ ಎನಿ ಟೈಮ್ ಆಟೋ ನಿಂತಿರ್ತಾವೆ. ಆಟೋ ಸ್ಟ್ಯಾಂಡ್ ಇದೆಲ್ಲ ಫುಲ್ಲು ದೇವಸ್ಥಾನದ್ದೇ. ಇದೆಲ್ಲ ಫುಲ್ಲು ಇಂಪ್ರೂವ್ ಆಗುತ್ತೆ ಇನ್ಮೇಲೆ. ಇಲ್ಲೊಂದು ಫೋಟೋ ಹಾಕಿದ್ದಾರೆ, ಇಲ್ಲೊಂದು ಹಾಕಿದ್ದಾರೆ ನೋಡಿ. ಗೌಡಗೆರೆ ದೇವಸ್ಥಾನಕ್ಕೆ ದಾರಿ. ಇಲ್ಲೊಂದು ಚಾಮುಂಡೇಶ್ವರಿ ಫೋಟೋ ಹಾಕಿದ್ದಾರೆ. ಇದು ಲೈಟಿಂಗ್ಸ್ದು, ನೈಟ್ ಮಾತ್ರ ಕಾಣಿಸೋದು ಇದು. ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ಇವಾಗ. ನವರಾತ್ರಿ ಅಲ್ಲ ಅದಕ್ಕೆನಾ. ಹಾಕಿಬಿಟ್ಟಿದ್ದಾರೆ. ಗಾಡಿ ಇದ್ದಾವೆ. ಇದು ನಾರ್ಮಲ್ ಆಗಿ ಹೋಟ್ಲಿತ್ತು ಗೊತ್ತಿಂದನು. ಜನ ಇದಾರೆ ಅನ್ಸುತ್ತೆ. ಜನ ಇದ್ದಾರೆ. ಬನ್ನಿ ಜನರೇ, ಬನ್ನಿ ಅದೆಷ್ಟು ಬನ್ನಿ ಜನರೇ. ಎಷ್ಟೊಂದು ಜನ ಇದ್ದಾರೆ ಜನರೇ, ಬನ್ನಿ ಜನರೇ ಹೇಳ. ನೀವಂದ್ರೆ ಇಷ್ಟ ಇಲ್ಲ ಜನರೇ, ಬನ್ನಿ ಜನರೇ. ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಇವಾಗ. ಯಾಕೆ ಈ ಕಡೆ ಇಲ್ಲಿ ಬನ್ನಿ ಹೇಳ್ತಿದ್ದಾರೆ? ಅಂತಿದ್ದಾರೆ. ಇಲ್ಲಿಂದ ಅಷ್ಟೊಂದು ನಡ್ಕೊಳೋದಕ್ಕಾಗಲ್ಲ. ಅಲ್ಲೇ ಲಾಸ್ಟ್ ಟೈಮ್ ಹಾಕಿದ್ದಲ್ಲ ಅದೇ ಥರನೇ ಹಾಕ್ಬಿಡು. ಅಲ್ಲೇ ದೇವಸ್ಥಾನ ಅಪೋಸಿಟು ನೋಡಿ. ಫುಲ್ಲು ಅಂಗಡಿಗಳು ಮಾಡ್ಕೊಬಿಟ್ಟಿದ್ದಾರೆಲ್ಲ. ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಒಂದು ಅಂಗಡಿ ಇರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ನಮಗೆ ಫುಲ್ ಆಶ್ಚರ್ಯ ಆಗ್ಬಿಡ್ತು, ಅಷ್ಟಿತ್ತು ಗಾಡಿಗಳು. ನೋಡಿ ಫ್ರೆಂಡ್ಸ್, ಇಲ್ಲಿಂದ ದೇವಸ್ಥಾನ ಫುಲ್ಲು ಜಾತ್ರೆ ಥರ ಇರುತ್ತೆ. ಎನಿ ಟೈಮ್ ಇದೇ ಥರನೇ ಇರುತ್ತೆ ಇಲ್ಲಿ. ಹೋಗೋಣ ಅಲ್ಲಿ. ಫುಲ್ಲು ರಶ್ ಇವತ್ತು. ಅಲ್ಲಿ ಜನನೇ ಇಲ್ಲ ರೋಡಲ್ಲಿ. ಇಲ್ಲಿ ನೋಡು, ಇಷ್ಟು ಆಟೋ ಇದಾವೆ ನೋಡಿ. 1 2 3 4. ಅದು ಎಲ್ಲಿ ಹೇಳು ಆ ಸ್ಟಾಪು? ಚನ್ನಪಟ್ಟಣ. ಇಲ್ಲಿಂದ ಒಬ್ರಿಗೆ ಒಂದು ಸೀಟ್ 40 ರೂಪಾಯಿ. ದಿಶುಗೂ 40 ರೂಪಾಯಿ ಕೇಳಿದ್ರು ಲಾಸ್ಟ್ ಟೈಮ್ ನಾವು ಬಸ್ಸಲ್ಲಿ ಬಂದಾಗ. ಇದು ದಾವಣಗೆರೆ ಬೆಣ್ಣೆ ದೋಸೆ. ಇಲ್ಲಿ ಬಜ್ಜಿ ಚೆನ್ನಾಗಿ ಮಾಡ್ತಾರೆ. ಬಜ್ಜಿ, ಕಾಫಿ, ಟೀ ಎಲ್ಲ ಚೆನ್ನಾಗಿರುತ್ತೆ. ಈ ಕಡೆ ನೋಡಿ, ಇಲ್ಲಿ ಫುಲ್ ಆಟೋ. ಫುಲ್ ರಶ್ಶು. ಅಲ್ಲಿ ಹೋಗಲ್ವೇನು ಕೇಳು. ಅಲ್ಲಿ ಬಿಡ್ತಾ ಇಲ್ಲ. ಇಲ್ಲೇ ಒಳಗಡೆ ಹೇಳ್ತಾರ. ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಬಿಡ್ತಾರೆ. ಏನ್ ಗೊತ್ತಲ್ಲಿ ಅವ್ರು ಪಾರ್ಕಿಂಗ್ ಇಟ್ಕೊಂಡಿರ್ತಾರಲ್ಲ, ಅವ್ರು ಚಾರ್ಜ್ ಪೂಜೆ ಮಾಡಿಸ್ಬೇಕು ಅಂದ್ರೆ ಮಾತ್ರ ಬಿಡೋದಾ? ಇಲ್ಲಾಂದ್ರೆ ಬಿಡಲ್ಲ. ಬಿಡ್ತಾರೆ ಅವರು ಪಾರ್ಕಿಂಗಿಗೆ. ಇದಕ್ಕೋಸ್ಕರ ಒಂದು ಗಾಡಿಗೆ ಎಷ್ಟು? 40 50 ರೂಪಾಯಿನ. ಎಲ್ಲ ಕಡೆನೂ ತಾವ್ತಾರೆ ಇಲ್ಲಿ. ಎಲ್ಲ ಕಡೆ ಮಾಮೂಲಿ ಅದು ದೇವಸ್ಥಾನದಲ್ಲಿ. ಇಲ್ಲೆಲ್ಲ ಫ್ಲವರ್ಸ್ ಇಟ್ಟಿದ್ದಾರೆ. ಎಲ್ಲ ಹೋದ್ರು ಜಾತ್ರೆ ಐಟಮ್ಸ್ ಅಂತ ಇಟ್ಟಿರ್ತಾರೆ. ಭಾನುವಾರ ಅಲ್ವಾ, ಜಾಸ್ತಿ ಜನ ಬರ್ತಾರಂತ ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ. ಸೈಡಿಗೆ ಹೋಗಿ ಜನರೇ. ಯಾಕೆ ಜನರೇ ಅಡ್ಡ ಬರ್ತೀರಾ? ಮೈಸೂರು ಪಾಕು, ಜಿಲೇಬಿ ನೋಡಿದ್ರೆ ತಿನ್ಬೇಕು ಅನ್ಸುತ್ತೆ. ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ ಅವು. ಸ್ಮೆಲ್ ಒಂಥರ. ನೆನ್ನೆ ತಂದಿದ್ದಲ್ಲ ನೀನು, ಇದು ಸ್ಯಾಂಡ್ವಿಚ್. ಅದು ಒಂಚೂರು ಬೇಕ್ರಿಯರು ಮೋಸ ಮಾಡಿದ್ರೆ ನನಗೆ ಬೈತಿರು ಹೋಗ್ತೀನಿ. ಏನಿದು? ಬೆಳ್ಳಿ ರಕ್ತ ನಿಧಿ.
ರಕ್ತದಾನ, ಮೂವರಿಗೆ ಜೀವದಾನ. ಕೊಡ್ತೀಯಾ? ಯಾರಾದ್ರೂ ನೀನೇ ಕೊಡು. ನನ್ನ ಹತ್ರ ಬ್ಲಡ್ ಕಡಿಮೆ ಇದೆಯಪ್ಪ. ರಕ್ತದಾನ ಮಾಡ್ಬೋದಂತೆ, ಮಾಡ್ರಿ. ದೇವಸ್ಥಾನದ ಎಂಟ್ರೆನ್ಸು ಫುಲ್ಲು ಜನ ಇದ್ದಾರೆ. ಬನ್ನಿ. ಇಲ್ಲಿ ಪಾರ್ಕಿಂಗ್ ಇಲ್ಲ, ಇಲ್ಲಿ ಮುಂದೆ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗೋಣ. ಓ, ಇಲ್ಲೆಲ್ಲ ಡಿಸೈನ್ ಮಾಡಿದ್ದಾರೆ ಇವಾಗ, ಪಿಂಗಾಣಿ ಐಟಮ್ಸ್ ಎಲ್ಲ ಇಟ್ಟವ್ರು. ಇದೆಲ್ಲ ಫ್ರೀ ಪಾರ್ಕಿಂಗು. ಅಲ್ಲಿ ಕರೆದ್ರಲ್ಲ ಅವ್ರ ಹತ್ರ ಮಾತ್ರ ಅಮೌಂಟ್ ಕೊಡ್ಬೇಕು ಅಷ್ಟೇ. ನೋಡಿ, ಇದೆಲ್ಲ ಫ್ರೀ ಪಾರ್ಕಿಂಗು. ನೀವು ದೇವಸ್ಥಾನದಿಂದ ಮುಂದೆ ಬಂದ್ರೆ ಫುಲ್ಲು ಫ್ರೀ ಪಾರ್ಕಿಂಗು. ಅಲ್ಲೇ ಜನ ಇವಾಗೆಲ್ಲ ಇಲ್ಲಿ ನೋಡು, ರಶ್ ಇದ್ರೆ ಈ ಥರ ಇಲ್ಲಿಂದ ಬಿಡ್ತಾರೆ. ಇವಾಗ ಫುಲ್ ರಶ್ ಇತ್ತು ಅಂದರೆ ಅದಕ್ಕೆ ಈ ಥರ ಕಟ್ಬಿಟ್ಟಿದ್ದಾರೆ. ಫೈನಲಿ ಬಂದ್ವಿ. ಪಾರ್ಕಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಪಾರ್ಕಿಂಗ್ ಮಾಡಿಬಿಟ್ಟು ಹೊರಗಡೆ ಹೋಗ್ಬೇಕು ಇವಾಗ. ನೋಡಿ, ಪಾಪು ಫುಲ್ಲು ಮಲ್ಕೊಬಿಟ್ಟಿದ್ದಾಳೆ, ನಿದ್ದೆ ಹೊಡಿತಾ ಇದ್ದಾಳೆ ಅವಳು. 1 ಅವರ್ ಫುಲ್ಲು ಆಟ ಆಡೋದ್ಲು ಚೆನ್ನಾಗಿ. ಇವಾಗ ಮಲ್ಕೊಬಿಟ್ಟಿದ್ದಾಳೆ. ಚಿನ್ನೆ, ಓಯ್ ಚಿನ್ನೆ, ಇದೋ ಅಲ್ಲಿ ಮಾಮಿ ಬಂತು. ಮಾಮಿ ಹೋಣ? ಹಾಂ, ಹಾಕೋದ್ರ? ನೀವು ಹೇಳ್ಬೇಕು, ಕೈ ಮಾಡ್ಬೇಕು ಅವ್ರಿಗೆ. ದೇವಸ್ಥಾನಕ್ಕೆ ಬಂದ್ವಿ. ಆಚೆ ಕಡೆನೇ ಈ ಥರ ಕೊಳ ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ನೀಟಾಗೆಲ್ಲ ಕಾಲು ತೊಳ್ಕೊಂಡು ಒಳಗಡೆ ಎಂಟ್ರಿ ಆಗಬೇಕು. ಲೆಫ್ಟ್ ಸೈಡಲ್ಲಿ ಬಸವಣ್ಣಂದು ಗುಡಿ ಇದೆ. ಅದನ್ನ ಬಿಟ್ಟರೆ ರೈಟ್ ಸೈಡಲ್ಲಿ ನೀವು ಕಾಯೆಲ್ಲ ತೊಗೊಳೋದಕ್ಕೆ ಕೌಂಟರ್ ಎಲ್ಲ ಇರುತ್ತೆ. ಕಾಯಿ ತೊಗೊಂಡು ಈ ಕಡೆ ಬಂದ್ಬಿಟ್ಟು ಕಟ್ಬೋದು. ಮುಂಚೆ ಮಣ್ಣು ರೋಡ್ ಥರ ಇತ್ತು, ಇವಾಗ ಫುಲ್ಲು ಟಾರ್ ರೋಡ್ ಮಾಡಿದ್ದಾರೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿತ್ತು. ಮಣ್ಣಿದ್ದಾಗ ಅಲ್ಲಲ್ಲೇ ಗುಂಡಿ ಇರ್ತಾಯಿತ್ತು, ಮತ್ತು ಕಲ್ಲು ಮಣ್ಣೆಲ್ಲ ಕಾಲಿಗೆ ಚುಚ್ತಾ ಇತ್ತು. ಬಟ್ ಇವಾಗ ಆ ಥರ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನವರಾತ್ರಿ ಆಗಿರೋದ್ರಿಂದ ತುಂಬ ಸ್ಪೆಷಲಾಗಿ ಹೂವಿನ ಅಲಂಕಾರ ಮಾಡಿದರು, ನೋಡ್ಬೋದು. ಅಮ್ಮನವರ ಸನ್ನಿಧಿ ನೋಡ್ಬೋದು ನೀವೇ. ಅದಾದಮೇಲೆ ಇಲ್ಲಿ ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಫುಲ್ಲು ಆರ್ಕೆಸ್ಟ್ರಾ ಥರ ಇತ್ತು. ಅದಾದಮೇಲೆ ಅಲ್ಲಿ ಒಳಗಡೆ ಮೊಬೈಲೇ ತೊಗೊಂಡೋಗಂಗಿಲ್ಲ ಫ್ರೆಂಡ್ಸ್. ಮೊಬೈಲ್ ತೊಗೊಂಡೋದ್ರೂ ಅವ್ರು ಏನಂತಿದ್ರು ಅಂದರೆ, ವೀಡಿಯೋ ಯಾರಾದರೂ ಮಾಡಿದ್ರೆ ಉಂಡಿ ಬಾಕ್ಸಿಗೆ ಹಾಕ್ಬಿಡ್ತೀವಿ ಮೊಬೈಲು ಅಂದರು. ಹಾಗಾಗಿ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ವೀಡಿಯೋನು ಮಾಡ್ಕೋಬೇಡ ಅವರು ಅಂತಂದರು. ಒಳಗಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಫ್ರೂಟ್ಸಲ್ಲೇ ಅಲಂಕಾರ ಮಾಡಿದ್ದಾರೆ. ನಿಮಗೆ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಿದ್ದಾರೆ ಅಂತ. ಫುಲ್ಲು ದಾಳಿಂಬ್ರೆ ಹಣ್ಣು ಮತ್ತು ಪೈನಾಪಲ್ಲು, ದ್ರಾಕ್ಷಿ ಹಣ್ಣು, ಈ ಥರ ಹಣ್ಣುಗಳಲ್ಲಿ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನವರಾತ್ರಿ ಮೊದಲನೇ ದಿನ ಮಾಡಿದ್ದಾರೆ. ನವರಾತ್ರಿ ಮೊದಲನೇ ದಿನ ಬಂದಿದ್ರು ತುಂಬಾ ರಶ್ ಇರ್ತಿತ್ತು, ಇಲ್ಲಿ ಕಾಲಿಡೋಕ್ಕೂ ಜಾಗ ಇರ್ತಿರ್ಲಿಲ್ಲ ಅಂತ ಅಲ್ಲಿ ಎಲ್ಲರೂ ಹೇಳ್ತಾ ಇದ್ರು. ಅದಾದಮೇಲೆ ನನ್ನ ಹಸ್ಬೆಂಡು ಕಾಯಿ ತರೋಕ್ಕೆ ಅಂತ ಹೋದರು. ಇಲ್ಲಿ ನೋಡ್ಬೋದು ಉಪ್ಪಿನ ದೀಪ ಹಚ್ತಾ ಇದ್ದಾರೆ. ನಾನು ಯಾವತ್ತೂ ಕೂಡ ಉಪ್ಪಿನ ದೀಪ ಹಚ್ಚಿಲ್ಲ, ಬಟ್ ಹಚ್ಬೇಕು ಹೇಳ್ಕೊಂಡು ಹಚ್ತಾರಂತೆ. ನೋಡ್ಬೋದು ಇಲ್ಲಿ ಇಬ್ಬರು ಅಂಕಲ್ಗಳು ಹಚ್ತಾ ಇದ್ದಾರೆ. ನಾನು ಅದನ್ನೊಂದು ಕ್ಲಿಪ್ಪಿಂಗ್ ತಗೊಂಡೆ. ಯಾರಾದರೂ ಲೇಡೀಸ್ ಅಂತಲ್ಲ, ಲೇಡೀಸು ಜೆಂಟ್ಸು ಯಾರಾದರೂ ಹಚ್ಬೋದು ಅಂತ ಹೇಳ್ತಾಯಿದ್ರು. ನೋಡಿ, ನನ್ನ ಹಸ್ಬೆಂಡು ತೆಂಗಿನಕಾಯಿ ತಗೊಬಂದರು. 50 ರೂಪಾಯಿ ಅಷ್ಟೇ. ಇಲ್ಲಿ ಯಾರಾದರೂ ಕಟ್ಬೋದು. ನಾನು ಪ್ರತಿ ಸಲನೂ ಏನು ಕಟ್ಟೋದಕ್ಕೆ ಹೋಗಲಿಲ್ಲ, 2 ಸಲ ಕಟ್ಟಿದ್ದೀನಿ ಅಷ್ಟೇ. ಇಲ್ಲಿಗೊಂದು 6 ಸಲ ಬಂದಿದ್ದೀನಿ ಅನಿಸುತ್ತೆ. 6 ಸಲದಲ್ಲಿ 2 ಸಲ ತೆಂಗಿನಕಾಯಿ ಕಟ್ಟಿದ್ದೀನಿ. ಇನ್ನೇನು ನಾನೇನು ಕೇಳ್ಕೊಂಡೇ ಇಲ್ಲ. ನಾನು ಮಾಮೂಲಿ ದೇವರೇ ಒಳ್ಳೇದು ಮಾಡು ಎಲ್ರಿಗೂ ಅಂತ ಕೇಳ್ಕೊಂಡು ಬರ್ತೀನಿ. ಅದಾದಮೇಲೆ ಈ ಥರ ಸ್ಟೆಪ್ಸ್ ಎಲ್ಲ ಇರುತ್ತೆ. ಇಲ್ಲಿ ನೈಟ್ ಹೊತ್ತು ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ. ನಮ್ಮದು ಇಂಡಿಯಾದ್ದು ಮ್ಯಾಪ್ ಇರುತ್ತಲ್ವ, ಆ ಥರ ಅಲ್ಲಿ ಡಿಸೈನ್ ಮಾಡಿಬಿಟ್ಟು ಫುಲ್ಲು ನೀರು ಬರುತ್ತೆ. ಅದಾದಮೇಲೆ ಲೈಟಿಂಗ್ಸ್ ಎಲ್ಲ ಬರ್ತಾ ಇರುತ್ತೆ. ಇವಾಗ ಮೆಟ್ಲತ್ತಿ ಹೋಗ್ತಾ ಇದ್ದೀವಿ. ನಾನು ಬೇರೆ ವೀಡಿಯೋ ಮಾಡ್ತಾ ಇದ್ನಲ್ಲ, ಆ ಪಾಪು ನಡೆಯೋದಕ್ಕೂ ಆಗ್ತಾ ಇರಲಿಲ್ಲ. ಅವಳು ತುಂಬ ನಿದ್ದೆಯಿಂದ ಎದ್ಬಿಟ್ಟಿದ್ಲಲ್ವ, ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು. ಇಲ್ಲಿ ತೆಂಗಿನಕಾಯಿ ತೊಗೊಂಡು ಅಮ್ಮನವ್ರ ಹತ್ರ ಬಂದರೆ ಇಲ್ಲಿ ಒಂದು ಚಿಕ್ಕದು ಗುಡಿ ಥರ ಇರುತ್ತೆ, ಅಲ್ಲಿ ನೀಟಾಗೆಲ್ಲ ದೇವ್ರ ಹತ್ರ ಇಟ್ಬಿಟ್ಟು ಕೊಡ್ತಾರೆ. ಅದು ನೋಡ್ಬೋದು. ಇಲ್ಲಿ ಯಾರ್ದೋ ಒಬ್ರು ತೋರಿಸ್ತಾ ಇದ್ದೀವಿ ನೋಡಿ, ಈ ಥರ ದೇವ್ರ ಹತ್ರ ಇಟ್ಬಿಟ್ಟು ಕೊಡ್ತಾರೆ. ನಾವು ಅಲ್ಲಿ ಮಂಗಳಾರತಿ ಎಲ್ಲ ಇರುತ್ತಲ್ವ, ಮಂಗಳಾರತಿ ತೊಗೊಂಡು ನಮಸ್ಕಾರ ಮಾಡಿಕೊಂಡು ಹೋಗ್ಬೋದು ಅಷ್ಟೇ ಇಲ್ಲಿ. ಸೊ ಅಮ್ಮನವ್ರು ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಎಲ್ರಿಗೂ ವಿಡಿಯೋ ನೋಡ್ತೀರಾ ಪ್ರತಿಯೊಬ್ಬರಿಗೂ ದೇವರು ಆಯುಸ್ಸು, ಆರೋಗ್ಯ, ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ದೇವರು, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಜನ ನೋಡ್ಬೋದು, ಮೇಲೆ ನಿಂತ್ಕೊಂಡ್ರೆ ಇಷ್ಟು ಜನ ಇದ್ದಾರೆ ಇವತ್ತು. ನನಗೇನು ಅಷ್ಟೊಂದು ಕ್ಲೌಡ್ ಅನಿಸ್ಲಿಲ್ಲ. ನಾರ್ಮಲಾಗಿ ಈ ಥರ ಜನ ಇದ್ರೇ ದೇವಸ್ಥಾನದಲ್ಲಿ ಒಂಥರ ಕಳೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಖುಷಿಯಾಗಿ
ದೇವ್ರನ್ನ ದರ್ಶನ ಮಾಡಿಕೊಂಡು ಬಂದ್ವಿ. ನಾನು ದಿಶು ಪಾಪು ಇಲ್ಲಿ ಕೂತಿದ್ವಿ. ಕೂತ್ಕೊಳ್ಳೋದು ಕೂಡ ವ್ಯವಸ್ಥೆ ಇದೆಯಲ್ಲ, ಹಾಗಾಗಿ ಇಲ್ಲಿ ದೇವಸ್ಥಾನದ ಮುಂದೆನೇ ಕೂತಿದ್ವಿ. ನನ್ನ ಹಸ್ಬೆಂಡು ಕಾಯಿ ತೊಗೊಂಡಿದ್ರಲ್ವ, ಅದನ್ನು 7 ರೌಂಡು ಅಲ್ಲಿ ಬಸವಣ್ಣನ ಹತ್ರ ಸುತ್ತಬಿಟ್ಟು ಕಾಯಿ ಕಟ್ಟಬೇಕು ಅಂದ್ಬಿಟ್ಟು ಅವ್ರು ಹೋದರು. ಅದಾದಮೇಲೆ ಇವಾಗ ತುಲಾಭಾರ ಕೂಡ ನಡೀತಾ ಇದೆ. ಯಾರಾದರೂ ಅರ್ಕೆ ಮಾಡ್ಕೊಂಡಿದ್ರೆ ಬೆಲ್ಲ, ಅಕ್ಕಿ ಹಾಗೆ ಕಾಯಿನೆಲ್ಲ ಕೊಟ್ಬಿಟ್ಟು ತುಲಾಭಾರ ಮಾಡಿಸ್ತಾರಲ್ಲ, ಆ ಥರನೂ ಮಾಡಿಸ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಇಂಪ್ರೂವ್ ಆಗುತ್ತಿದ್ದು, ತುಂಬ ಇಂಪ್ರೂವ್ ಆಗುತ್ತೆ. ನೋಡ್ಬೋದು ನನ್ನ ಹಸ್ಬೆಂಡ್ ಅಲ್ಲಿ 7 ರೌಂಡ್ ಸುತ್ತಾ ಇದ್ದಾರೆ. ಅಂದರೆ ಯಾರೇ ಆಗಲಿ ಕಾಯಿ ಕಟ್ಟಬೇಕಾದ್ರೆ ದೇವಸ್ಥಾನಕ್ಕೆ ಒಂದ್ಸಲ ನಮಸ್ಕಾರ ಮಾಡಿಕೊಂಡು ತೆಂಗಿನಕಾಯಿ ತೊಗೊಂಡೋದ್ರೆ 7 ರೌಂಡ್ ಸುತ್ತೋವರೆಗೂ ಯಾರ ಹತ್ರನೂ ಮಾತಾಡಬಾರ್ದು. ಆ ಥರ ಕಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದಾದಮೇಲೆ ನಾವು ಬಂದಿದ್ದು ಬಸವಣ್ಣದ ಹತ್ರ. ನಾನು 2 ಸಲ ಬಂದಾಗೂ ಬಸವಣ್ಣ ಇರಲಿಲ್ಲ. ಆದರೂ ಹಿಂದಿನ ಸಲ ಬಂದಾಗೆಲ್ಲ ನಾರ್ಮಲಾಗಿ ನಾವು ನೋಡ್ಕೊಂಡು ಹೋಗಿದ್ವಿ. ಬಟ್ ಈ ಸಲ ನನಗೆ ತುಂಬ ಇಷ್ಟ ಆಗಿದ್ದೇನು ಅಂದರೆ, ಪ್ರತಿಯೊಬ್ಬರು ಅಲ್ಲಿ ಬಂದವರು ಬಸವಣ್ಣನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಕೈಲಾದಷ್ಟು 10, 20, 50 ರೂಪಾಯಿ ಈ ಥರ ಕೊಡ್ತಾಯಿದ್ರು. ನಾವು ಕೂಡ ಅಷ್ಟೇ ಒಂದು 50 ರೂಪಾಯಿ ಅವ್ರ ಹತ್ರ ಕೊಟ್ಬಿಟ್ಟು ನೀಟಾಗೆ ನಾವು ಕಾಲಿಗೆ ಬಿದ್ದುಬಿಟ್ಟು ನಮಸ್ಕಾರ ಮಾಡ್ಕೊಂಡ್ವಿ. ನನಗೆ ಅದು ತುಂಬ ಇಷ್ಟ ಆಯಿತು. ಅಂದರೆ ತುಂಬ ಎತ್ತರವಾಗಿದೆ ಇದು ಬಸವಣ್ಣ, ಅಂದರೆ ಸ್ವಲ್ಪ ಭಯ ಆಗುತ್ತೆ ನೋಡೋರಿಗೆ. ಅದಾದಮೇಲೆ ಪಾಪು ಕೈಲಿಂದನೂ ಅಷ್ಟೇ ನೀಟಾಗಿ ನಮಸ್ಕಾರ ಮಾಡಿಸ್ದೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಅಲ್ಲಿ ಆರ್ಕೆಸ್ಟ್ರಾ ನಡೀತಾ ಇತ್ತು. ಅಂದರೆ ಬರೀ ದೇವ್ರ ಸಾಂಗೆ ಹಾಕ್ತಾಯಿದ್ರಲ್ವ, ಹಾಡು ಹೇಳಿದರೆ ಏನೂ ಆಗ್ತಾಯಿರಲಿಲ್ಲ. ಬಟ್ ಮ್ಯೂಸಿಕ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕಾಪಿರೈಟ್ಸ್ ಬರುತ್ತೆ ಅಂದ್ಬಿಟ್ಟು ನಾನೇ ಇಲ್ಲಿ ವಾಯ್ಸ್ ಕಾಯಿ ಕಟ್ತಾ ಏನು ಕೇಳ್ಕೊಂಡೆ? ಬೇಗ ಮನೆ ಫಿನಿಶ್ ಆಗಲಿ, ಹಾಂ, ಮತ್ತೆ ಬೇಗ ಮನೆ ಫಿನಿಶ್ ಆಗಲಿ, ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ಅಷ್ಟೇ, ಬೇರೆ ಏನಕ್ಕೆ. ದೇಶದ ದಾರ್ಶನಿಕರು, ಕವಿಗಳು, ರೈತರು ಬಸಪ್ಪ ಸ್ವಾಮಿ ಕಾಲಿ ಮತ್ತೆ ನಮ್ಮ ಏನು ಕಸುಬುಗಳನ್ನ ಇಂದಿನ ಪೀಳಿಗೆಗೆ, ಇಂದಿನ ಯುವ ಜನತೆಗೆ, ಇಂದಿನ ವಿದ್ಯಾರ್ಥಿಗಳಿಗೆ ಅದು ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಸ್ವಾಮೀಜಿಯವರು ಸುಮಾರು 1.5 ವರ್ಷಗಳ ಕಾಲ ಪರಿಶ್ರಮ ಇಟ್ಟು ಅಭಿನ್ನವಾದಂತ ಕಲಾಕೃತಿಗಳನ್ನ ನಿರ್ಮಿಸಲಾಗಿದೆ. ಉದಾಹರಣೆಗೆ ಸಪ್ತ ನದಿಗಳು, 12 ಲಿಂಗಗಳು, ಟಿಕೆಟ್ ಇಸ್ಕೋ ಜೊತೆ ಕರ್ಕೊಂಡು ಹೋಗ್ಬೇಕಾ? ನೋಡಿ ಇದೆಲ್ಲ ಮ್ಯೂಸಿಯಂ. ಬಾ, ನಾನು ವಿಡಿಯೋ ಮಾಡೋದು ನೋಡ್ತೀನಿ. ಎಲ್ಲ ಮ್ಯೂಸಿಯಂ. ಸೊ ಇಲ್ಲಿ ಲಕ್ಷ್ಮೀಶ, ಇದು ಬಂದ್ಬಿಟ್ಟು ಪೊನ್ನ. ನೋಡಿ ಇದೆಲ್ಲ ಮ್ಯೂಸಿಯಮ್ಮು. ಸೊ ಇಲ್ಲಿ 10 ವರ್ಷದ ಮಕ್ಕಳಿಗೆ ಫೀಸ್ ತಗೊಳ್ಳಲ್ಲ. 10 ವರ್ಷದ ಇಲ್ಲ 5 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಬಿಟ್ಕೊಳ್ಳಲ್ಲ. ಇನ್ನು 10 ವರ್ಷದ ಮಕ್ಕಳಿಗೆಲ್ಲ ಫ್ರೀ ಇರುತ್ತೆ. ನಾರ್ಮಲಾಗಿ ನಮಗೆಲ್ಲ ಬಂದ್ಬಿಟ್ಟು 50 ರುಪೀಸು ನೋಡ್ಬೋದು. ಸೊ ಫಸ್ಟ್ ಬಂದರೆ ರನ್ನ, ಜನ್ನ, ಪೊನ್ನ ಮತ್ತು ಲಕ್ಷ್ಮೀಶ ಈ ಥರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೋದರೆ ಪಂಪ, ರಾಘವಾಂಕ, ಹರಿಹರ ಮತ್ತು ಕುಮಾರವ್ಯಾಸ. ಸೊ ಈ ಥರ ಇದೆ ಮ್ಯೂಸಿಯಮ್ಮು. ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಹಿಂಗೆ ತೋರಿಸ್ಕೊತಾ ಹೋಗ್ತೀನಿ ನಾನು, ಏಕೆಂದರೆ ಜನ ಎಲ್ಲ ಬರ್ತಾ ಇರ್ತಾರಲ್ವ, ಹಾಗಾಗಿ. ನೋಡಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಕಿತ್ತೂರಾಣಿ ಚೆನ್ನಮ್ಮ, ಹಾಗೆ ಸಂಗೊಳ್ಳಿ ರಾಯಣ್ಣ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು ನೋಡಿದ್ದು. 50 ರೂಪಾಯಿ ಹೋದ್ರೂ ಪರವಾಗಿಲ್ಲ. ಈ ಥರ ಎಲ್ಲ ಒಂದು ಮೆಮೊರೀಸ್ ತೊಗೊಂಡೋಗ್ತೀವಲ್ಲ, ಅದೇ ಮೇಯ್ನ್ ಬೇಕಾಗಿರೋದು. ಅಕ್ಕ ಬುಕ್ಕ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ, ಗಂಡುಗಲಿ ಕುಮಾರರಾಯ. ಈ ಕಡೆ ಬಂದರೆ ಇದೆಲ್ಲ ಕವಿಗಳು, ಪುರಂದರದಾಸ, ಕನಕದಾಸ, ಸರ್ವಜ್ಞ. ಸೊ ನೋಡ್ಬೋದು ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು ಕತೆ ಗೊತ್ತಾಗುತ್ತೆ. ಯಾವುದು ನೋಡಿ, ಹೀರೋ ಓಬವ್ವ ಥರ ಮಾಡಿರೋದು ಗೊತ್ತಾಗುತ್ತೆ. ಒನಕ್ಕೆ ಓಬವ್ವ ಸೈನಿಕರನ್ನೆಲ್ಲ ಸಾಯಿಸಿರೋ ಥರ ಒಂದು ಥೀಮ್ ರೆಡಿ ಮಾಡಿದ್ದಾರೆ.
ಹಳದಿ ಚೆನ್ನಮ್ಮ, ಕಲ್ಯಾಣಿ ಚಾಲುಕ್ಯ ದೊರೆ, 6ನೇ ವಿಕ್ರಮಾದಿತ್ಯ, ರಾಜ ರಾಣಿ, ಸೈನಿಕ, ಶಿವಪ್ಪ ನಾಯಕ ಇವರು. ಸೊ ಯಾರೆಲ್ಲ ನೋಡಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಬಸವಣ್ಣ, ಅಕ್ಕಮಹಾದೇವಿ ಮತ್ತು ಅಣ್ಣ ನಮ್ ಗೌಡ್ರು ಇಲ್ಲ ಅವ್ರೆ. ಚೆನ್ನಾಗಿ ಮಾಡಿದ್ದಾರೆ. ಇದು ಮೊನ್ನೆ ಇದಾಯ್ತಲ್ಲ, ಲಾಂಚ್ ಆಯ್ತಲ್ಲ, ಇದು ಚಂದ್ರಯಾನ 3 ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಚಂದ್ರಯಾನ 1 ಅನ್ಸುತ್ತೆ. ಇಲ್ಲೇ ಇದೆ ಬಾ ದಿಶು, ಇಲ್ಲಿದೆ ನೋಡು ಚಂದ್ರಯಾನ 2 ನಮ್ಮ ಇಂಡಿಯಾಗೆ. ಇದೆಲ್ಲ ಒಳಗಡೆ ಈ ಥರ ಇರೋದಾ? ಈ ಥರ ಚಂದ್ರಯಾನ 3 ಹೋಗ್ಬಿಟ್ಟು ಈ ಥರ ಎಲ್ಲ ಡಿವೈಡ್ ಆಗೋದು. ಹಾಂ, ಮತ್ತೆ ಇದೇನು ಟವರ್ ಕಂಬ? ಹಾಂ, ಡಿವೈಡ್ ಆಗುತ್ತಾ? ಬಾ. ಫ್ರೆಂಡ್ಸ್ ಬಂದರೆ ಇಲ್ಲಿ ಹಳ್ಳಿ ಥೀಮ್ ಮಾಡಿದ್ದಾರೆ. ಇಲ್ಲೆಲ್ಲ ಮಡಿಕೆ ಹಾಗೆ ಹುಲ್ಲಿನ ಮನೆ ಎಲ್ಲ ಇರುತ್ತಲ್ಲ, ಆ ಥರ ಥೀಮ್ ರೆಡಿ ಮಾಡಿದ್ದಾರೆ. ಸೊ ನೋಡಿ, ಹಳ್ಳೀಲಿ ತುಂಬ ವರ್ಷದ ಹಿಂದೆ ಎಲ್ಲ ಇದೇ ಥರನೇ ಇದ್ದಿದ್ದು. ಇವಾಗ ಇಲ್ಲಿಗೆ ಬಂದರೆ ಈ ಥರ ಮೆಮೊರೀಸು ಎಲ್ಲೂ ಸಿಗೋಲ್ಲ. ಇವನ್ ನೋಡ್ಬೋದು ನೀವು, ಇಲ್ಲಿ ಮಡಿಕೆ ಎಲ್ಲ ಮಾಡ್ತಾಯಿದ್ದಾರೆ ಕುಂಬಾರ. ಇಲ್ಲಿ ಮನೆ ಮುಂದೆ ಬಟ್ಟೆ ಎಲ್ಲ ಒಣಗಾಕ್ತಾರಲ್ಲ, ಆ ಥರ ಕಾನ್ಸೆಪ್ಟ್ ನೋಡಿದ್ದಾರೆ. ಇಲ್ಲಿ ಡೋರು, ಇಲ್ಲಿ ಎಲ್ಲ ಮಡಿಕೆನ ನೀಟಾಗಿ ಫಿನಿಶಿಂಗ್ ಕೊಡ್ತಾ ಇದ್ದಾರೆ. ಇಲ್ಲಿ ಮಣ್ಣು ಕಲಿಸ್ತಾ ಇರೋ ಥರ ಮಾಡಿದ್ದಾರೆ ನೋಡಿ, ಎಷ್ಟು ಖುಷಿ ಆಗುತ್ತೆ ಇಲ್ಲಿ ಬಂದರೆ. ಇದು ರೇಷ್ಮೆ ಸೀರೆ ಎಣಿತಾ ಇರೋ ಥರ ಮಾಡಿದ್ದಾರೆ ನೋಡಿ. ಮಗ್ಗ ಇದೆಲ್ಲ ಇಲ್ಲೂ ಅಷ್ಟೇ ನೋಡಿ, ನೋಡ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ. ಗಾಣ ಇದು ಎಣ್ಣೆ ಮಾಡ್ತಾ ಇರೋದು ನೋಡಿ. ಇಲ್ಲಿ ಎಣ್ಣೆ ಟಿನ್ನೆಲ್ಲ ಇಟ್ಟಿದ್ದಾರೆ ಗೊತ್ತಾಗ್ಲಿ ಅಂದ್ಬಿಟ್ಟು. ನವರಾತ್ರಿಯ 4ನೇ ದಿನದ ಶುಭಾಶಯಗಳು. ಸಾರ್ವಜನಿಕರಿಗೆ ಹೋಗುವಾಗ ಗೊಂಬೆಗಳು ಹಾಗೂ ವಿಗ್ರಹಗಳು, ವಸ್ತುಗಳು ಯಾವುದನ್ನು ಮುಟ್ಟಬಾರದು. ಸ್ವಚ್ಛತೆಯನ್ನು ಕಾಪಾಡಬೇಕು, ತಿಳಿಸಬೇಕು. ಮಣಿಸರೆಲ್ಲ ಅವರಿಗೆ ವಿತರಣೆ ಮಾಡಿ ಹೋಗಬೇಕು. ಇವಾಗೆಲ್ಲ ಟ್ಯೂಷನ್ಗೆ ಹೋಗ್ತಾರಲ್ಲ, ಅವಾಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡ್ಸೋಕೆ ಹೋಗೋದು. ಇಲ್ಲಿ ಕವಿಗಳು ನೋಡ್ಬೋದು ನೋಡಿ, ಒಂದೊಂದೂ ಎಷ್ಟು ಕ್ಲಿಯರಾಗಿ ಕೊಟ್ಟಿದ್ದಾರೆ ಅಂದರೆ ನಾವು ಎಷ್ಟು ನೀಟಾಗಿ ಅರ್ಥ ಮಾಡ್ಕೋಬೋದು. ವಚನ ಇದೆಲ್ಲ ರಿಯಲ್ ಅಲ್ಲ, ಗೊತ್ತು, ಅದೆಲ್ಲ ಮಾಡಿರ್ತಾರೆ ಆ ಥರ. ಸೊ ನೋಡಿ, ಮೇಲೆ ನೋಡಿದ್ರೆ ಈ ಥರ ವುಡ್ಡಲ್ಲೆಲ್ಲ ಮಾಡಿದ್ದಾರೆ. ಇಲ್ಲಿಗೆ ಯಾವ ಥರ ಕಾನ್ಸೆಪ್ಟ್ ಬೇಕೋ ಆ ಥರ ಮಾಡಿದ್ದಾರೆ, ಇಲ್ಲಿ ಯಾವ ಥರ ಬೇಕೋ ಆ ಥರ ಮಾಡಿದ್ದಾರೆ. ಇಲ್ಲಿ ಸಜ್ಜಾ ಮೇಲೆ ನೋಡ್ಬೋದು ಈ ಥರ ನಿಂತ್ಕೊಂಡು ಮಕ್ಕಳೆಲ್ಲ ಬಾಯಿ ಮಾಡ್ತಿರೋ ರೀತಿ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ವ್ಯೂ. ಅದಾದಮೇಲೆ ನೆಕ್ಸ್ಟು ಬಂದರೆ ಇದು ಅಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಏನಿದು ಚಾಕು ಮತ್ತು ಇದು ಮಚ್ಚೆಲ್ಲ ಎಣಿಸ್ತಾರಲ್ಲ, ಅದಿದು ನೋಡಿ. ಈ ಥರ ಇದೆ ಕಾನ್ಸೆಪ್ಟು.
ಇದು ಬಂದ್ಬಿಟ್ಟು ಮನೆ ಥರ ಮಾಡಿಸಿದ್ದಾರೆ. ಹಾಂ, ಇಲ್ಲಿ ಬೆಂಕಿ ಬರುತ್ತಲ್ಲ ದಿಶು, ಇದನ್ನ ಅಲ್ಲಿ ಒಬ್ಬರು ನೋಡಲ್ಲಿ ಹಿಂಗೆ ಎಳಿತಾ ಇರ್ತಾರೆ. ಕಡ್ಡಿ ಏನಿದು ದಾರ ಏನಿರುತ್ತೆ ಅದನ್ನ ಎಳಿತಾ ಇರ್ತಾರ. ಇಲ್ಲಿ ಬೆಂಕಿ ಬರುತ್ತೆ. ಇಲ್ಲಿ ಇಟ್ಟಿದ್ದಾರೆ ನೋಡು, ಇಲ್ಲೆಲ್ಲ ಇಟ್ಟಿದ್ದಾರಲ್ವ, ಇಲ್ಲಿ ಬೆಂಕಿ ಬರುತ್ತೆ. ಇದೆಲ್ಲ ಇದು ಒಂಥರ ಗುಹೆ ಥರ ಇರುತ್ತೆ, ಅದು ಒಲೆ ಥರ ಅಂತಾರೆ ಗೊತ್ತಾ, ಆ ಥರ ಕಾನ್ಸೆಪ್ಟ್ ಇದು. ಇದೆಲ್ಲ ಮಚ್ಚನ್ನ ನೀಟಾಗಿ ಅಣಿಯೋದು, ಕುಟ್ಟಲ್ವಾ ಇದರಲ್ಲಿ ಕಾಟೇರ ಮೂವಿಲಿ ಮಾಡಲ್ವಾ ಅವನು, ಆ ಥರ. ಇದು ಮಾಮೂಲಿ ಮನೆ ಕೆಲಸ ಮಾಡ್ಕೋತಾ ಇರ್ತಾರಲ್ಲ ಹೆಣ್ಮಕ್ಳು, ಆ ಥರ. ಇಲ್ಲೂ ಕೂಡ ಬಟ್ಟೆ ಎಲ್ಲ ಹಾಕಿದ್ದಾರೆ, ಬಟ್ಟೆ ತೊಳೆಯೋ ಥರ ಕಾನ್ಸೆಪ್ಟ್ ಮಾಡಿದ್ದಾರೆ. ಇಲ್ಲಿ ಬಂದರೆ ಇಲ್ಲಿ ಕಾಯಿ ವ್ಯಾಪಾರ ಮಾಡ್ತಾ ಇರೋದು. ಕಾಯಿ ಇಸ್ಕೊ. ಸೊ ಅಲ್ಲಿ ನೋಡ್ಬೋದು ತಕ್ಕಡಿ, ಅಲ್ಲೂ ಕೂಡ ಅಷ್ಟೇ ಉಪ್ಪು ಎಣ್ಣೆ ಇದೆಲ್ಲ ಮಾಡ್ತಾ ಇರೋದು ನೋಡ್ಬೋದು. ರಿಯಲ್ ಬೆಲ್ಲ ಇಟ್ಟಿದ್ದಾರೆ, ರಿಯಲ್ ಬೆಲ್ಲ, ರಿಯಲ್ ಉಪ್ಪು, ಮತ್ತು ಇದು ಏನಿದು ಶಾವಿಗೆ ಇಟ್ಟಿದ್ದಾರೆ. ಅದಾದ್ಮೇಲೆ ದೀಪದ ಎಣ್ಣೆ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಕರ್ಪೂರ ಎಲ್ಲ ಇಟ್ಟಿದ್ದಾರೆ. ಈ ಅಜ್ಜಿ ಇವ್ರ ಹತ್ರ ತಗೋತಾ ಇರೋ ಥರ ಕಾನ್ಸೆಪ್ಟ್ ಮಾಡಿದ್ದಾರೆ. ಸೊ ನೋಡ್ಬೋದು. ಇಡು. ಸೊ ನೆಕ್ಸ್ಟ್ ನಾನು ಇಲ್ಲಿಗೆ ಲಾಸ್ಟು ಅಂದ್ಕೊಂಡೆ, ಬಟ್ ಇನ್ನೂ ಸ್ವಲ್ಪ ಇದೆ. ಸೊ ನೋಡ್ಬೋದು, ಇಲ್ಲಿ ಬಂದರೆ ಇಲ್ಲಿ ಚೌಕಾಬಾರ ಆಡ್ತಾ ಇದ್ದಾರೆ ನೋಡ್ಬೋದು. ತುಂಬ ಇಷ್ಟ ಆಯಿತು ಈ ಮ್ಯೂಸಿಯಮ್ಮು. ಇಲ್ಲಿ ಬಂದರೆ ಬಸವಣ್ಣ ಇದೆ, ಹಾಗೆ ದೇವಿ ಇದೆ, ಹಾಗೆ ಶಿವ ಇದ್ದಾನೆ, ಅದಾದಮೇಲೆ ಬಸವಣ್ಣ. ಇಲ್ಲೂ ಕೂಡ ಬಸವಣ್ಣ ಅದೆಲ್ಲ ಕಾನ್ಸೆಪ್ಟ್ ಮಾಡಿದ್ದಾರೆ. ಸೊ ನೋಡಿ, ಇದೆಲ್ಲ ರಿಯಲ್ಲಾಗಿ ಕೂತಿರೋ ಥರ ಇದೆ. ಇಲ್ಲಿ ಚೌಕಾಬಾರ ಆಡ್ತಾ ಇರೋ ಥರ ಬರೆದಿದ್ದಾರೆ. ಇಲ್ಲಿ ಇದೆ ದಿಶು, ಇಲ್ಲಿ ನೋಡು, ಇಲ್ಲಿ ಆಟ ಆಡ್ತಿರೋದು ನೋಡ್ದಾ? ಇಷ್ಟೇ ಲಾಸ್ಟ್ ಸ್ವಲ್ಪ ಇದೆಯಾ? ಇದೊಂದು ಸ್ವಲ್ಪ ಇದೆ. ವಿಶ್ವಮೂಲ್ಯ, ಮಂಗಲ್ ಪಾಂಡ್ಯ, ಪೊಲೀಸ್ ಹುತಾತ್ಮ ಇನ್ನೂ ಇದೆಯಾ? ಹೌದಾ? ಬಾ. ಇವರು ಕೆತ್ತನೆ ಮಾಡ್ತಾ ಇರೋದು ದೇವ್ರ ವಿಗ್ರಹಗಳನ್ನೆಲ್ಲ, ಆ ಥರ ಇದು ಚಿಪಾತೆ ತೊಳಿತಾ ಇದೆ. ಇದು ಕುಟ್ಟೋದು. ಇಲ್ಲಿ ಇದು ಕೊಡ್ತಾ ಇರೋದು, ಅದು ಊಟ ಮಾಡ್ತಾ ಇರೋದು. ಅಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ. ಇದು ಮಗುಗೆ ಸ್ನಾನ ಮಾಡಿಸ್ತಾ ಇರೋದು ಅನ್ಸುತ್ತೆ, ಊಟ ತಿನ್ನಿಸ್ತಾ ಇರೋದು. ಹಾಗೆ ಬಂದರೆ ಇಲ್ಲಿ ಕಲ್ಲನ್ನ ಕೊಡ್ತಾ ಇದ್ದಾರೆ ಅಜ್ಜಿ. ಇದು ದೇವ್ರ ವಿಗ್ರಹ ಅಲ್ಲ, ನಾರ್ಮಲಾಗಿ ಕಲ್ಲನ್ನ ಮನೆ ಕಟ್ಟಕ್ಕೆ ಇಲ್ಲೇ ಬರ್ದಿದ್ದಾರೆ ನೋಡು. ಕಲ್ಲು ಒಡೆಯುವವರು ಗೃಹ ಉಪಯೋಗಿ ಕೆಲಸಕ್ಕೆ ಅಂದರೆ ಬೀಸು ಕಲ್ಲು, ಒರಳು ಕಲ್ಲು, ಗುಂಡು ಕಲ್ಲು, ಹೀಗೆ ಮತ್ತಿತರ ಪದಾರ್ಥಗಳನ್ನು ತಯಾರಿಯಲ್ಲಿ ನಿರತರಾಗಿರುವ ಕಲ್ಲು ಕೆಲಸಗಾರರ ಕುಟುಂಬ ಇದೆಲ್ಲ ನೋಡಿ. ನೆಕ್ಸ್ಟ್ ಬಂದರೆ ಇದು ಇಲ್ಲಿ ಒಂದು ಫ್ಯಾನ್ ಇಟ್ಟಿದ್ದಾರೆ. ಇಲ್ಲಿ ಸಂಗೀತ ಕಚೇರಿ, ಸಂಗೀತ ಶಾಲೆ ಇದೆಲ್ಲ ನೋಡಿ. ಇಲ್ಲಿ ಬಂದರೆ ನಿಮ್ಗೆ ಆಲ್ಮೋಸ್ಟ್ ನೀಟಾಗಿ ಗೊತ್ತಾಗುತ್ತೆ ಯಾವುದೇ ಥರ ಕಾನ್ಸೆಪ್ಟ್ ಇದೆ ಅಂತ. ಹಾಗೆ ರೇಟಲ್ಲಿ ಬಂದರೆ ಸ್ವೀಟ್ ಅಂಗಡಿ, ಇದು ಲಡ್ಡು ಮತ್ತು ಮೈಸೂರು ಪಾಕು ಅಲ್ಲೇ ಕಾಣ್ತಿದ್ದಾರೆ ನೋಡಿ. ಮಿಠಾಯಿ ಅಂಗಡಿ ಅಂತ ಹಾಕಿದ್ದಾರೆ. ಅದು ನೆಕ್ಸ್ಟ್ ಬಂದರೆ ಇಲ್ಲಿ ಆಯುರ್ವೇದ ಪಂಡಿತರು ರೋಗಿಗೆ ತಮ್ಮ ಮನೆಯಲ್ಲಿ ಚಿಕಿತ್ಸೆ ಮಾಡುವವರು ಪ್ರಕಾರ ಸಂದರ್ಭ ಅಂದರೆ ಮನೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇರ್ತಾರಲ್ಲ, ಆ ಥರ ಕಾನ್ಸೆಪ್ಟ್ ಮಾಡಿದ್ದಾರೆ. ಅಲ್ಲಿ ವೀಳ್ಯದೆಲೆ, ಆವಾಗಿನ ಕಾಲದಲ್ಲೆಲ್ಲ ವೀಳ್ಯದೆಲೆಲ್ಲೇ ಸ್ವಲ್ಪ ಮದ್ದೆಲ್ಲ ಮಾಡ್ತಾ ಇದ್ರಂತೆ. ಸೊ ಹಾಗಾಗಿ ಕುಟ್ಟೋದು ಅಲ್ಲಿ
ರೆಡ್ ಲೈಟ್ ಹಾಕಿದ್ದಾರೆ. ಸೊ ನೋಡಿದ್ರಲ್ಲ, ಇಲ್ಲಿ ಬಂದರೆ 50 ರೂಪಾಯಿ ಟಿಕೆಟ್ ತೊಗೊಂಡ್ರೆ ನೀವೆಲ್ಲ ಪೂರ್ತಿಯಾಗಿ ನೋಡ್ಬೋದು. ಸೊ ಇದು ಲಾಸ್ಟ್ ಎಕ್ಸಿಟು. ಫುಲ್ಲು ರೆಡ್ ಇದೆ, ಭಯ ಆಗ್ತಾಯಿದೆ. ಯಾರೂ ಇಲ್ಲ, ನಾನು ದಿಶು ಅಷ್ಟೇ ಇರೋದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಯಾರಾದರೂ ಬಂದರೆ ಖಂಡಿತ ಮಿಸ್ ಮಾಡಿಬಿಡಿ. ದೇವಸ್ಥಾನಕ್ಕೆ ಬಂದರೆ ಈ ಥರ ಒಂದು ಟಿಕೆಟ್ ತೊಗೊಂಡು ಈ ಮ್ಯೂಸಿಯಮ್ನ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಸೊ ಮತ್ತೆ ನಾನು ದೇವಸ್ಥಾನದಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ತಿನ್ಕೊಂಡು ಆಚೆ ಬಂದ್ವಿ. ಪ್ರಸಾದ ತುಂಬಾ ಚೆನ್ನಾಗಿತ್ತು. ಸೊ ಏನು ಕೊಟ್ಟಿದ್ರು ಅಂದರೆ ಪಾಯಸ ಕೊಟ್ಟಿದ್ರು, ಅದಾದಮೇಲೆ ಅನ್ನ ಸಾಂಬಾರು ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಇವಾಗ ನಾವು ಆಚೆ ಕಡೆ ಬಂದ್ವಿ, ಕೈಯೆಲ್ಲ ವಾಶ್ ಮಾಡಿಕೊಂಡು. ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಎಂಟ್ರೆನ್ಸಲ್ಲಿ ನಿಂತ್ಕೊಂಡಿದ್ವಿ. ನನ್ನ ಹಸ್ಬೆಂಡು ಕಾರ್ ತೊಗೊಬರ್ತೀನಿ, ಇಲ್ಲೇ ನಿಂತ್ಕೊಂಡಿರಿ ದೇವಸ್ಥಾನ ಹತ್ರ ಅಂದರು. ಸೊ ಪಾರ್ಕಿಂಗಲ್ಲಿ ಕಾರ್ ಇತ್ತಲ್ಲ, ಅದನ್ನು ತೊಗೊಬರೋಕೆ ಹೋದರು. ಒಂದು ಸಲ ನೀಟಾಗೆ ದೇವಸ್ಥಾನನ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಮಾಮಿ ನೋಡ್ದಾ ಪೂಜೆ ಎಲ್ಲ ಮಾಡಿಸ್ತಾ? ಕೈ ಮುಕ್ಕೊಂಡ ಪೂಜೆ ಮಾಡಿಸ್ಲಿಲ್ವಾ? ಮತ್ತೆ ಇನ್ನೇನು ಮಾಡಿಸ್ದೆ? ಕೈ ಮುಕ್ಕೊಂಡ? ಏನು ಬೇಡ್ಕೊಂಡಿ ದೇವ್ರ ಹತ್ರ? ಏನು ಬೇಡ್ಕೊಂಡಿಲ್ವಾ? ಮನೇಲಿ ಅಷ್ಟೊಂದು ಇದಾವಲ್ಲ, ಇದಾವಲ್ಲ ಅಷ್ಟೊಂದು. ಆಟ ಆಡೋದೆಲ್ಲ ಇಷ್ಟೊಂದಿದೆ ನಿನ್ನ ಹತ್ರ. ಐತೆ ಐತೆ ಮಾಡ್ತಾಳು, ಗೊಂಬೆ ಬೇಕೋ ಅದ್ ಬೇಕೋ ಇದ್ ಬೇಕು ಅಂತ. ಏನು ಕೊಡ್ಸಲ್ಲ ನಿನಗೆ. ನಡಿ ಮನೆಗೆ ನಡಿ, ಮನೆಗೆ ನಡಿ, ಮನೆಗೆ ನಡಿ. ಗೊಂಬೆ ಮನೇಲಿ ಅಷ್ಟೊಂದು ಗೊಂಬೆ ಇದೆಯಲ್ಲ ಮಗಳ, ನೋಡು. ಏನಾದ್ರು ತಗೊಳ್ಳಿ 20 ರೂಪಾಯಿ. ಏನಾದ್ರು ತಗೊಳ್ಳಿ, ಅದೇ ಕೀ ಬಂಚ್ ಆ ಥರ ಇಟ್ಟಿರ್ತಾರೆ ಅಷ್ಟೇ. ಅಲ್ಲೇ ಇದ್ರಲ್ಲಿ ತೊಗೊಳಮ್ಮ, ಬಿಡದಿ ಹತ್ರ ಗೊಂಬೆ ಇಟ್ಟಿರ್ತಾರೆ, ತೊಗೊಳೋಣಪ್ಪ. ಸುಮ್ಮನೆ ಇರ್ಬೇಕು ನೀನು ಅಲ್ಲೇವರೆಗೂ. ಇಲ್ಲಿ ಸೊಪ್ಪೆಲ್ಲ ಫ್ರೆಶ್ ಆಗಿರೋದು ಸಿಗುತ್ತೆ. 10 ರೂಪಾಯಿ ಅಷ್ಟೇ, ಕಡಿಮೆ ಅದೆಲ್ಲ. ಆಗೋದಿತ್ತಲ್ಲ, ಹುಡುಗ ನಿಲ್ಸಿದ್ದ ನೋಡೋದು. ಕರೆದಿದ್ರೆ ಬರ್ತಿದ್ದೆ ನಾನು. ಇಲ್ಲ ಬಾ. ಪೂಜೆ ಎಲ್ಲ ಚೆನ್ನಾಯ್ತಾ? ಸೂಪರ್. ಏನು ಕೇಳ್ಕೊಂಡೆ ದೇವ್ರ ಹತ್ರ? ಮನೆ ಫಿನಿಶ್ ಆಗಲಿ ಅಷ್ಟೇ. ಕಟ್ಟಿ ಏನೋ ಇಷ್ಟು ದಿನದಲ್ಲಾಗಲಿ ಅಂತ ಕೇಳ್ಕೊಂಬಂದಿದ್ಯಾ? ಕೇಳಿಲ್ಲ. ಲೇಟೆಸ್ಟು. ನಾನೇನು ಕಟ್ಟಿಲ್ಲ ಕಾಯಿ. 2 ಸಲ ಕಟ್ಟಿದ್ದೀನಿ ಅಷ್ಟೇ. ಮತ್ತೆ ನಾನು ಕಾಯಿ ಕಟ್ಬೋದು. ಅದು 7 ರೌಂಡ್ ಸುತ್ತಿತ್ತಲ್ಲ, ಅದೇ ನೀನು ಎಷ್ಟು ರೌಂಡ್ ಸುತ್ತಿದ್ದಿ ಈ ಸಲ? 5 7? ನೆನೆಸ್ಕೊಡ್ಲಿಲ್ಲ, ಸೈಡಲ್ಲಿ ಕೂತಿದ್ದೆ. ಇವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಮುಗೀತು. ಎಲ್ಲ ಕಡೆನೂ ಆಟ ಮಾಡ್ತಿರ್ತಾವೆ. ಫಿಶ್ ಕರ್ಕೊಂಡು ಹೋಗ್ತೀಯಾ? ಅಲ್ಲೊಂದು ಕಡೆ ಫಿಶ್ ಚೆನ್ನಾಗಿ ಮಾಡ್ತಾರೆ. ಅಲ್ಲೇನಾದರೂ ಹೋದರೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೋಗ್ತಾ ಇದ್ದೀವಿ, ಗಾಡಿನೇ ಒಂದೂ ಇಲ್ಲ, ನೋಡ್ಬೋದು. ಹೋಗ್ತಾ ಇರೋ ರೋಡಲ್ಲಿ ಒಂದು ಗಾಡಿನೇ ಇಲ್ಲ, ಇದೊಂದೇ ಗಾಡಿ. ಫುಲ್ಲು ಖಾಲಿ ಹೊಡಿತೈತೆ ರೋಡ್. ಈ ಸಲ ಅಷ್ಟೊಂದು ರಶ್ ಇರಲಿಲ್ಲ ಬಿಡು, ಅಲ್ಲ? ಹಾಡು ಹೇಳ್ತೀಯಾ? ನಿಮ್ಗೆ ಯಾವ ಹಾಡು ಇಷ್ಟ? ನಿಮ್ಗೆ ಯಾವ ಹಾಡು ಇಷ್ಟ? ಅದೇ ಹೇಳು. ಗಣಪತಿ ಪಪ್ಪ. ಕೆಂಗೇರಿ ಹೇಳಿ, ನೀ ಹೇಳ್ಕೊಡೋಳಿಗೆ. ಕೆಂಗೇರಿ ನೀಟಾಗಿ ಹೇಳು.
ಬರಲ್ವಾ ನಿನಗೆ? ಯಾಕೆ ಬರಲ್ಲ? ಬರಲ್ವಾ? ಬರುತ್ತೆ. ನೀನು ಯಾವಾಗ ಮತ್ತೆ ಇನ್ನೂ ಮಾತಾಡೋದು ಕರೆಕ್ಟಾಗಿ? ಇನ್ನು ಯಾವಾಗ ಮಾತಾಡೋದು ನೀನು? ಹಾಂ, ಯಾವಾಗಲೇ ಮಾತಾಡೋದಮ್ಮ? ದೊಡ್ಡ ಹುಡುಗಿ ಅದಕ್ಕಲ್ಲ. ಇರು ಕುಮಾರಸ್ವಾಮಿನ. ಅದಕ್ಕೆ ಇಷ್ಟೊಂದು ಜನ ಇದ್ದಾರಾ? ಕುಮಾರಸ್ವಾಮಿ ಇಲ್ಲಿಗೆ ಬಂದಿದ್ದಾರಾ? ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ. ಕುಮಾರಸ್ವಾಮಿ ಅಲ್ಲ, ಹೌದಾ? ಈಗ ಬರ್ತಾರ ಅನ್ಸುತ್ತೆ, ಅದಕ್ಕೆ ಗಾಡಿ ಚೆಕ್ ಮಾಡಿಬಿಡ್ತಾರ. ಸೊ ಫ್ರೆಂಡ್ಸ್, ಫೈನಲಿ 8 ಆಗ್ತಾ ಬಂದಿದೆ. ಕೆಂಗೇರಿ ಹತ್ರ ಇದ್ದೀವಿ. ಇನ್ನೇನು ಮನೆಗೆ ಹೋಗ್ಬೇಕು ಇವಾಗ. ಪಾಪ ಕೂಡ ಮತ್ತೆ ಮಲ್ಕೊಂಡ್ಲು. ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ, ನೋಡ್ಬೋದು. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.